ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಗ ಇದ್ರಲ್ಲ, ನಾವು ಹೋಗೋರಲ್ಲ ಈಗ 9 ಗಂಟೆಗೆ ಅಂದ್ರೆ ಹೋಗ್ತೇವ್ರಿ. ಹೆಚ್ಚಿನ ಬೆಳಿಗ್ಗೆ ಅವ್ರ ಕೆಲಸ ಶುರು ಮಾಡಿದ್ದಾರೆ. ಹಲ್ಲದು ಉಜ್ಕೊಳ್ಳೋದು ಆರಾಮಿಲ್ಲ ಆದ್ರೂ ಎದ್ದ ಅದ ಇದನ್ನ ಐತೆ ಅವ್ರಿಗೆ ಗೊತ್ತೈತದ ಹಂಗೆ ಇರೋದು, ಅದು ನೆಗಡಿ ಅದು ಎಲ್ಲ. ಭಾನುವಾರ ದಿನ ಶಾಂಭವಿ ನಿಧಿ ಜೋರ್ ಇಲ್ಲಿ. ಭಾನುವಾರ ದಿನ ಹೆಂಗೆ ಮಾಡತ್ತಾರ ನೋಡಿ, ಹೇಳ್ತೀರೇನಿಲ್ಲ. ಟೈಮ್ ಎಷ್ಟು ಗಂಟೆಗೆ ನೋಡತ್ತೀರೇನಿಲ್ಲ. ಬೂಲಮ್ಮ ಬಬೂಲಮ್ಮ ಒಣ್ಣ ಇನ್ನೆಂಚು ಬೇಕಾ, ಬಬ್ಬಾಗಿ ಇನ್ನೆಂಚು ಬೇಕಾ, ಬಾ 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 ಇಲ್ಲಿ ಬಾ, ಇಲ್ಲಿ ಬಾ 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 ಇಲ್ಲ ಜಾನು ಬಾ. ಎಲ್ಲಂಟಿ ಅಲ್ಲೇ ಯಾಕ ನೀರು ಕುಡಿತಿ? ಬಪ್ಪ ನೀರು ಕುಡಿತೈತಿ ವಾ ಬಬ್ಬಾಜೋ. ಅಲ್ಲಿ ನೋಡಿ ಹೆಂಗೆ ನೀರು ಕುಡಿತದ ಜಾನು. ಗಟ ನೀರು ಕುಡಿತಾ ಇದ್ದೀನಿ. ಮುಗಿಸ್ ಪಟ್ನ ಮುಗಿಸ್. ಬಾ ಆ ಕಡೆ ಹೊಂಟಿ, ಆ ಕಡೆ ಇಲ್ಲಿ ತಾತ ಅವ್ರ ತಾತ ಬಿಬಿ ಇದು ಇತ್ತಗೋ ಹೋಗ್ಬೇಡಂಗ. ತಿನ್ನು. ಊಟ ಹಾಕಿದಾಳ, ಇವ್ರು ಊಟ ಮಾಡತ್ತಾರೆ. ಕರೆಂಟ್ ಬಂದು ಕುಡಿ ಅವಾಗಿಂದ ಹೋಗಿತ್ತು. ಮತ್ತು ಸ್ನಾನಕ್ಕೆ ನೀರದು ಕಾಯಿಸ್ಬೇಕ. ಬಿಸಿನೀರು ಕಾಸಿದ್ವಿ ಕುಡಿಯಾಕ. ಬಂದದ ಇವಳು ಒಬ್ಬಾಕಿ ಬಂದಾಳ. ಸಲ್ಮಾ ಮತ್ತು ಸುಕ್ಕು ಇನ್ನೂ ಬಂದಿಲ್ಲ. ಟೈಮ್ ಬೇರೆ ಆಗೈತೆ ನೋಡಿ, 7:30 ಆಯ್ತು ಟೈಮ್. ಇಷ್ಟ ಆಗೈತೆ ನೋಡಿ ಟೈಮ್. ಹಾಲು ಕಾಸಿದ್ದೀನಿ ನಾನು, ಮತ್ತು ಅನ್ನನೂ ಬಿಸಿ ಮಾಡಿದ್ದೀನಿ. ಮತ್ತು ಈಗ ಹೊರಗಡೆ ಸ್ವಲ್ಪ ಹೋಗೋದೈತಿ, ನಾಷ್ಟ ಅದು ಅಲ್ಲೇ ಐತಿ. ಎಲ್ಲಿ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಆಮೇಲೆ ನಿಮಗೆ ಎದ್ದ ಪಪ್ಪ ಅವ್ನು ಚಾ ಮಾಡಿದ್ದೀವಿ, ಎದ್ದಿದ್ದಾರೆ ಅವರು. ಶಾಂಭವಿ ಹೇಳ ಗುಬ್ಬಿ, ಇಲ್ಲಿದ್ದೀರಾ ಹಾಸಿಗೆಯಾಗ? ಇರಲಿಲ್ಲ ಬಂದಾರಲ್ಲ, ಸಲ್ಮಾ ಬಂದಾಳ. ಅಭಿಮಾನಿಗಳೇ ಇಲ್ಲಿ ನೋಡಿ, ನಮ್ಮ ಮನೆ ಒಳಗೆ ಇಡ್ಲಿದು ಬೇಳೆ ಸಾರು ಮಾಡ್ತಾಯಿದ್ದೀನಿ ನಾನು. ಅವರು ನಮ್ಮ ಅತ್ತೆಯವ್ರಿಗೆ ಕೊಬ್ಬರಿ ಚಟ್ನಿ ಬ್ಯಾಡಂತ, ಅದಕ್ಕೆ ಅವರು ಕೊಬ್ಬರಿದಿಂದ ಕೆಮ್ಮು ಬರತೈತೆ ಅಂತ ತಿಳ್ಕೊಂಡಾರ. ಅದಕ್ಕೆ ಸುಮ್ಮನೆ ಅವ್ರಿಗೆ ಯಾಕೆ ಇದು ಮಾಡೋದು ಬೇಡ, ಅವ್ರು ತಿನ್ನಲಿ ಅಂತ ಹೇಳಿ ಸಾರು ಎಲ್ಲರಿಗೂ ಇಷ್ಟ ಅಂತ ಹೇಳಿ ಕೊಬ್ಬರಿ ಚಟ್ನಿ ನಿನ್ನೆ ಮಾಡಿದ್ದು, ಇವತ್ತು ಸಾರು ಮಾಡ್ತಾಯಿದ್ದೀವಿ. ಮತ್ತು ನಮಗೂ ಫಂಕ್ಷನ್ಗೆ ಹೋಗೋದೈತೆ, ರೆಡಿ ಆಗೋದೈತಿ. ಪಪ್ಪಾಗೂ ಸ್ನಾನಕ್ಕೆ ಅಷ್ಟೇನಲ್ಲಿ ಮತ್ತು ಇವು ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಭಿಮಾನಿಗಳೇ ಇಲ್ಲಿ ನೋಡಿ, ನಾನು ತಯಾರಾಗಿದ್ದೀನಿ. ಮತ್ತು ನಮ್ಮ ಅತ್ತೆಯವ್ರಿಗೆ ತಿಂಡಿ ಈಗ ನಮ್ಮ ಕೆಲಸದವ್ರು ಕೊಟ್ಟಾರ. ನಾ ಹೇಳಿನ ಅವರಿಗೆ ಹಿಂಗೆ ನಮ್ಮ ಅತ್ತೆಯವ್ರ ಸೇವೆ ಹಿಂಗೆ ಇರ್ತದೆ, ಹಿಂಗೆ ದಿನಾಲೂ ನಾ ಅವ್ರಿಗೆ ಕಲಿಸ್ಕೊಟ್ಟೇನೆ. ಯಾಕೆ ಇವತ್ತಿನ ದಿನ ಹಿಂಗೆ ಹೋಗೋದು ಬರ್ತದೆ, ನಮ್ಮ ಅತ್ತೆಯವ್ರಿಗೆ ಅವ್ರ ರೂಢಿ ಕಲಿಸ್ಬೇಕು ಅಂದ್ರೆ ಅವರು ಕಲಿಬೇಕು, ನಮ್ಮ ಅತ್ತೆನ ಸೇವೆ ಮಾಡ್ಬೇಕು. ನಮ್ಮ ಅತ್ತೆಯವ್ರಿಗೆ ನಮ್ಮ ಮನೆಯವ್ರಿಗೆ ಈಗ ಬಂದಾರ ನಮ್ಮ ಪಪ್ಪ, ಅವ್ರಿಗೇನು ನಮ್ಮದಿಂದ ನಾವು ಹೊರಗೆ ಹೋಗೋದ್ರಿಂದ ಕಮ್ಮಿ ಆಗಬಾರ್ದು. ನಾವು ಹೋಗಿದ್ದೇವಪ್ಪ ಅಂತ ಅವ್ರಿಗೇನು ಕಮ್ಮಿ ಬೀಳಬಾರ್ದಂತ ನಾ ಕೆಲಸದವ್ರ ಜೊತೆ ಅಷ್ಟೊಂದು ಇದು ಮಾಡ್ಕೊಂಡು ನಾ ಇಬ್ಬರು ಕೆಲಸದವ್ರಿಗೆ ಕಲಿಸಿದ್ದಕ್ಕೆ ನಂಗೆ ಸಾರ್ಥಕ ಆಯ್ತು ಅನಿಸ್ತದೆ. ಭಾಳ ಖುಷಿ ಆಗ್ಯಾರ ನಮ್ಮ ಅತ್ತೆ. ನೀರು ತಂದಿಡೋದು, ಟಾವೆಲ್ ತಂದಿಡೋದು, ನೀರು ಕೊಡೋದು, ಗುಳಿಗೆ ಕೊಡೋದು, ಮತ್ತು ನೀ ತಂದು ಕೊಡ್ತೀವ ಅಂತ ಹೇಳಿ ಕೆಲಸದವ್ರಿಗೆಲ್ಲ ಮಾತಾಡತ್ತಾರೆ. ಎಷ್ಟು ಖುಷಿ ಪಡತ್ತಾರೆ. ಅತ್ತೆ ಬೋರ್ಮಾಳದು ಹಾಕೊಂಡಿಲ್ಲ? ಬೋರ್ಮಾಳದು ಹಾಕೋರಿಲ್ಲ, ಇಲ್ಲೇ ಗಿಟ್ಟೇರಿ ಬೋರ್ಮಾಳ ಹಾಕೋರಿಲ್ಲ, ಮತ್ತೆ ಹಂಗೆ ಇಡ್ಬೇಡ್ರಿ. ಥ್ಯಾಂಕ್ ಯು. ಅತ್ತೆಯ ನೀವ ಕೆಮ್ಮಾತೇರಂತ ಮತ್ ಕೊಬ್ಬರಿ ಚಟ್ನಿ ಮಾಡ್ಲಿಲ್ಲ. ನೀವ ಕೆಮ್ಮಾತೇರಂತ ಯಾಕೇನೋ ಕೊಬ್ಬರಿ ಚಟ್ನಿಲಿ ಕೆಮ್ಮಾತಾರೇನು ಅಂತ ಮತ್ತ ಸಾರು ಮಾಡಿದ್ವು, ಇಡ್ಲಿ ಸಾರು. ಅದಕ್ಕೆ ಮತ್ತೆ ಇರ್ಲಿ ತಿನ್ಲಿ ಅಂತ ಸಾಂಬಾರ್ ಕೊಡ್ಲಿ ಇನ್ನು ಸ್ವಲ್ಪ? ಸಾಕ್ರಿ. ಶುಭೋದಯ, ಸುಪ್ರಭಾತ ಅಭಿಮಾನಿ ಬಂಧು ಮಿತ್ರರೇ. ಇವತ್ತಿನ ದಿನಚರಿ ಮತ್ತೆ ಪ್ರಾರಂಭ. ಆದರ್ಶ ದಂಪತಿಗಳು ಸನ್ಲೀಸ್ ಯೂಟ್ಯೂಬ್ ಚಾನೆಲ್ ಎಂಟರ್ಟೈನ್ಮೆಂಟ್ ಇಂದ ಮತ್ತೆ ತಯಾರಾಗಿದ್ದೀವಿ. ಇವತ್ತಿನ ನಮಗೆ ಆಮಂತ್ರಣ ಬೆಳಗಾವಿಯಲ್ಲಿ. ಆಯ್ತು, ನಮ್ಮ ಮತ್ತೆ ಬಂದು ನಾಷ್ಟ ಫುಲ್ ಖುಷಿ ಆದ್ರೆ ಅವರು ನಾಷ್ಟ ಮಾಡಿದ್ರು. ಮತ್ತು ಗುಳಿಗೆ ಶಾಂಭವಿ ಅಜ್ಜಿ ಗುಳಿಗೆ ಮತ್ತು ಔಷಧಿ ಗುಳಿಗೆ ತಗೊಂಡ್ರಿ? ಓಕೆ ತಗೊಳ್ರಿ. ಆಮೇಲೆ ಈಗ ಮತ್ತೆ ನಡೀರಿ ಹೋಗೋಣ, ಆಮೇಲೆ ಟೈಮ್ ಬೇರೆ ಆಗೈತಿ. ಸಲ್ಮಾ ಥ್ಯಾಂಕ್ ಯು, ಧನ್ಯವಾದ. ಎಲ್ಲ ನಿಭಾಯಿಸ್ತೆ. ಅಲ್ಲಿ ಸೈಡ್ ಕಿತಾನು ಕನ್ಸತೈತಿ. ಶಾಂಭವಿ ಗುಳಿಗೆ ಮತ್ತು ಔಷಧಿ ಎಲ್ಲ ಕೊಡತ್ತಾಳ ಅವ್ರ ಅಜ್ಜಿಗೆ. ಇವತ್ತು ಸ್ಪೆಷಲ್ ನಮ್ಮ ಸಲುವಾಗಿ, ಭಾಳ ಸ್ಪೆಷಲ್ ಅದ. ನನ್ನ ಸಲುವಾಗಿ ಅಂತೂ ಭಾಳ ಸ್ಪೆಷಲ್ ಅದ. ನಮ್ಮ ಮನೆಯವ್ರು ಅಂದ್ರು ಶಾಂಭವಿಗೆ, ನೀನು ಅಜ್ಜಿ ಸ್ನಾನ ಮಾಡ್ಕೊಂಡು ಬಂದಾರ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ದೀಪ ಹಚ್ಚೋಗ್ರಿ ಅಂತ. ನಮ್ಮ ಮನೆಯವ್ರ ನಿಮ್ಗೆ ಹೇಳಿದ್ದೀನಿ ನಾನು, ನಮ್ಮ ಮನೆಯವ್ರು ದೀಪ ಹಚ್ಚಲ್ಲ ಅಂತ ಹೇಳಿ. ಯಾಕಂದರೆ ಕಡ್ಡಿ ಗಿಚ್ಚೋದು ಹಚ್ಚೋದು ನಮ್ಮ ಮನೆಯವ್ರಿಗೆ ಮೊದಲಿಂದನೂ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ರು, ಶಾಂಭವಿ ಹೇಳಿದ್ರು ನಮ್ಮ ಮನೆಯವ್ರ, ಶಾಂಭವಿ ಮತ್ತೆ ನೀವು ಹೋಗು ಮತ್ತೆ ದೀಪ ಹಚ್ಚೋಣ ಅಂತಲೇ ಶಾಂಭವಿ
ಒಂದು ಮಾತಿಗೆ ಎದ್ದು ಬಂದು ದೀಪ ಹಚ್ಚಿದಾಳ. ನನಗೆ ಭಾಳ ಖುಷಿ ಆಗೈತಿ. ಅವಳು ನಿಭಾಯಿಸ್ತಾಳು, ಅವಳು ಮಾಡ್ತಾಳಂತ ನನಗೆ ಫುಲ್ ಭರವಸೆ ಐತಿ. ಅದಕ್ಕೆ ನಾ ಅವಳಿಗೆ ಯಾವಾಗೂ ಮನಸ್ಸು ನೋಯಿಸುವಂಗೆ ಮಾಡುವಂಗೆ ಅವಳಿಗೆ ಮಾತಾಡೋದನ್ನೇ ಇಲ್ಲ. ಯಾಕಂದ್ರೆ ಈಗಿನ ಹೆಣ್ಮಕ್ಳಂದ್ರೆ ಭಾಳ ಹುಷಾರಿರ್ತಾರೆ ಅಭಿಮಾನಿಗಳೇ. ಇವತ್ತು ನಾನು ನನ್ನ ಧರ್ಮಪತ್ನಿ ಈಗ ಪಕ್ಕದಲ್ಲಿ ಬಾಜು ಮನೆಯವರು ಪೂಜಾ ಕರೆದಾರ. ಪೂಜೆಗೆ ಹೋಗಿ ಬರ್ತಾ ಇದ್ದೀವಿ. ಓಕೆ. ಆಮೇಲೆ ಬಸವಂತ ಅಂಕಲು, ನೀವು, ಶರಣ, ಸಮೃದ್ಧಿ, ಆಮೇಲೆ ಸಲ್ಮಾನ್ ಎಲ್ಲರೂ ಇದ್ದಾರೆ. ಓಕೆ. ಆಮೇಲೆ ನಾವು ಹೋಗಿ ಬರ್ತೀವಿ. ನೀವು ಆರಾಮಾಗಿರಿ. ಆಮೇಲೆ ನಿಮ್ದು ತಿಂಡಿ ಆಗಿದೆ, ನಾಷ್ಟ ಆಗಿದೆ, ಗುಳಿಗೆ ತಗೊಂಡಿದ್ರಿ, ಗುಳಿಗೆ, ಔಷಧಿ, ಸ್ನಾನ ಆಯ್ತಾ? ಓಕೆ, ಹೋಗಿ ಬರೋಣ. ಓಕೆ, ಥ್ಯಾಂಕ್ ಯು. ನಿಮ್ಮ ವ್ಯವಸ್ಥೆ ಜೊತೆಗೆ ನಮ್ದು ಕಾರ್ಯಕ್ರಮ ಮಾಡ್ಕೋತೀವಿ. ನಿಮ್ದು ವ್ಯವಸ್ಥೆನೂ ಆಗ್ತದೆ, ಆಮೇಲೆ ನಮ್ ಫಂಕ್ಷನ್ ಆಗ್ತದೆ. ಓಕೆ. ಓಕೆ ಬಸವಂತ ಅಂಕಲ್, ಥ್ಯಾಂಕ್ ಯು. ಸ್ಮಾರ್ಟ್ ಆಗಿರಿ ಯಾವಾಗಲೂ. ಓಕೆ. ಸೊ ನೋಡು, ಇವತ್ತು ಮತ್ತೆ ನೀವು ಹೋಗೋರಿದ್ರೆ ಮತ್ತೆ ನಮ್ ಜೊತೆಗೆ ಹೊರಡ್ತಾ ಇದೀವಿ ನಾವು. ಅಲ್ಲಿ ಸ್ವೀಟ್ ತಗೊಳ್ಳೋಣ ಅಂತ. ಈಗ ಎಕ್ಸಾಮ್ ಅದೇ ಅನಿಸ್ತದೆ. ಅಪ್ಪಂದು ಎಕ್ಸಾಮ್ ಐತಿ. ಇದೇ ರೀತಿ ಅವನು ಮಾಡ್ಕೋತಾ ಇದ್ದಾನೆ ತಯಾರಿ. ಮತ್ತು ಇವತ್ತು ಯಾವುದೇ ಎಕ್ಸಾಮ್ ಐತಿ, ಪೇರೆಂಟ್ಸ್ ಬಂದು ನಿಂತಿದ್ದಾರೆ ನೋಡಿ ಇಲ್ಲಿ. ಅಪ್ಪಂದು ಎಲ್ಲಿ ಬರ್ತೈತೆ ನೋಡ್ಬೇಕು ಸೆಂಟರ್. ಅತುಲ್ ಪುರೋಹಿತ ಬೆಳಗಾವಿ ಫೇಮಸ್. ತಗೊಂಡ್ ಬನ್ನಿ. ಯಜಮಾನ್ರು ನೋಡಿ ಯಾವಾಗ್ಲೂ ಪ್ರತಿ ಸಲ ಅವ್ರ ಹಿಂಗ್ ಹೋಗ್ಬೇಕಾದ್ರೆ ಎಲ್ಲ ಈ ಜವಾಬ್ದಾರಿ ಎಲ್ಲ ನಮ್ಮ ಮನೆಯವ್ರು ತಗೋ. ಸ್ವೀಟ್ ತಗೊಂಡ್ ಬರೋದು, ಇಲ್ಲಿ ಏನ್ ಬೇಕು, ಏನ್ ತಗೊಂಡ್ ಹೋಗೋದು ಎಲ್ಲ ನಮ್ಮ ಮನೆಯವ್ರಿಗೆ ವಿಚಾರ. ಅದೆಲ್ಲ ಸ್ವೀಟ್ ತಗೊಂಬರಕ್ ಹೋಗಿದ್ದಾರೆ. ಮತ್ತು ನಾವು ಹೊರಡ್ತಾ ಇದೀವಿ, ಖುಷಿಯಿಂದ ಹೊರಡ್ತಾ ಇದೀವಿ ನಾವು. ಯಾಕಂದ್ರೆ ಹಿರಿ ಜೀವಗಳಿಗೆ ನಮ್ಮ ಮಕ್ಕಳು ನೋಡ್ಕೊತಾ ಇದ್ದಾರೆ. ನಾವು ಇಲ್ಲಿ ಬಂದಿದ್ದೀವಲ್ಲ, ನಮ್ಮ ಮಕ್ಕಳು ನೋಡ್ಕೊತಾ ಇದ್ದಾರೆ ಅಂದಮೇಲೆ ನಿಜವಾಗ್ಲೂ ನಾವು ಭಾಳ ಅಂದ್ರೆ ಭಾಳ ಹೆಮ್ಮೆ ಪಡಬೇಕು. ನಾವು ಯಾವುದೋ ಜನ್ಮಗಳಿಗೆ ಪುಣ್ಯ ಮಾಡಿ ಬಂದಿದ್ವಿ ಅನ್ನಿಸ್ತದ ಈ ರೀತಿ ಮಕ್ಕಳು ಪಡ್ಯಾಕ. ಈಗಿನ ಮಕ್ಕಳಿಗೆ ಹಿರಿಯರಿಗೆ ನೋಡ್ಕೊಳ್ಳೋದಂತಂದ್ರೆ ಆಗೋದನೇ ಇಲ್ಲ, ಸಾಧ್ಯನೇ ಇಲ್ಲ. ಅದು ಒಂದು ಮಾತಾಡಿದ್ರೆ ಅವ್ರು ಹಿರಿಯರಿಗೆ ಮಕ್ಕಳು 10 ಮಾತಾಡ್ತಾರೆ. ಆದರೂ ಆ ವಿಷಯ ಒಳಗೆ ನಮ್ಮ ಮಕ್ಕಳು ನಮ್ಮ ಕೈ ಮೇಲೆ ಕೈ ಹೊಡೆದು ಬಂದಾರ. ನಮ್ಗಿಂತಲೂ ಒಂದು ಹೆಜ್ಜೆ ಮುಂದೆ ಅದಾರಂತ ನಮಗೆ ಗೊತ್ತದ. ಖುಷಿ ಆಗ್ತಾ ಇದೆ. ಒಂಚೂರು ಮುಖ ಸೊಪ್ಪಿಗೆ ಮಾಡ್ಕೊಳ್ಳಲ್ಲ. ನೀವು ಮನೆಯೊಳಗೆ ಬಿಟ್ಟು ಹೋಗ್ತಾ ಇದ್ದೀರಾ, ನಾವು ಹೆಂಗೆಲ್ಲ ಮಾಡೋದು ಅಂತ ಒಂದು ದಿನ ನಮ್ಮ ಮಕ್ಕಳ ಅಂದಿಲ್ಲ. ನಾವು ಖುಷಿಯಾಗಿ ಹೋಗಿ ಬರ್ಬೇಕಂತ ಹೇಳಿ ನಮ್ಮ ಸಲುವಾಗಿ ಅವರಿಬ್ರು ಎಷ್ಟೊಂದು ಮಾಡ್ತಾರೆ. ಅದೇ ನಮಗೆ ಭಾಳ ಅನಿಸ್ತೈತಿ. ನಮ್ಮ ಮಕ್ಕಳ ಬಗ್ಗೆ ನಮಗೆ ಹೆಮ್ಮೆ ಅನಿಸ್ತೈತಿ. ಇವತ್ತು ಸಂಡೇ ಇರೋದು ಒಂದು ಸಂಡೇ ಶಾಂಭವಿಗೆ. ಆದರೂ ಅವಳು ತಲೆ ಸ್ನಾನ ಮಾಡ್ಕೋಬೇಕು. ಈಗ ತಲೆ ಸ್ನಾನ ಮಾಡ್ಕೋಬೇಕು, ರೆಡಿ ಆಗಬೇಕು. ಆಮೇಲೆ ಮತ್ತೇನೇನು ಎಲ್ಲ ಅಭ್ಯಾಸ ತಯಾರಿ ಮಾಡ್ಕೋಬೇಕು. ಆಕಿನ ರೂಮ್ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಈ ರೀತಿ ಕೆಲಸ ಇರ್ತದೆ. ಇದ್ರೊಳಗನ ಮತ್ತು ಹಿರಿ ಜೀವಗಳು ನೋಡ್ಕೊಳ್ಳೋದು, ಮಾಡೋದು, ಅವ್ರ ಕಡೆ ಲಕ್ಷ್ಯ ಕೊಡೋದು, ಅವಳು ಭಾಳ ಕಾಳಜಿ ಇರ್ತದೆ. ಹಿಂದೆ ಟಾಯ್ಲೆಟ್ಗೆ ನಮ್ಮ ಅತ್ತೆ ಹೋದ್ರು ಸಹಿತ ಅವ್ರು ಇನ್ನೂ ಬಂದಾರೇನಿಲ್ಲ, ಇನ್ನೂ ಎಲ್ಲದಾರಂತ ಹೇಳಿ ಅವಳು ಅಭ್ಯಾಸ ಮಾಡ್ಕೋತ ಕುಂತ್ರು ಸಹಿತ ಅವಳ ಲಕ್ಷ್ಯ ಎಲ್ಲ ಅಲ್ಲೇ ಇರ್ತದ. ಹೊರಗೆ ಯಾರು ಬಂದರು ಏನು, ಅವ್ರ ನಾಷ್ಟಾ ಟೈಮಿಂಗ್, ತಿಂಡಿ ಟೈಮಿಂಗ್ ಎಲ್ಲ ಎಷ್ಟು ನೀಟಾಗಿ ನಿಭಾಯಿಸ್ತಾಳಲ್ಲ, ಭಾಳ ಖುಷಿ ಅನಿಸ್ತೈತೆ ನನಗೆ. ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಕ್ಕೆ ದೇವರಿಗೆ ನಾವು ಭಾಳ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಮನೆಯವ್ರಿಗೂ ಅಷ್ಟೇ ಒಳ್ಳೆ ಪರಿವಾರನ, ಒಂದು ಫ್ಯಾಮಿಲಿ ರೆಡಿ ಮಾಡ್ಲಿಕ್ಕೆ ನಮ್ಮ ಮನೆಯವ್ರನ್ನೂ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿದ್ದಾರೆ. ಈ ರೀತಿ ನಮಗೆ ಮಾಡಾಕಂದ್ರೆ ನಮ್ಮ ಮನೆಯವ್ರನ್ನ ಕಾರಣ ಅದಾರ. ನಿಜವಾಗ್ಲೂ ಒಂದೊಂದು ಇದ್ರೊಳಗೆ ನಮಗೆ ತೀಡಿ ಲೆವೆಲ್ಗೆ ತೊಗೊಂಬಂದವ್ರು ನಮ್ಮ ಮನೆಯವ್ರ. ಈಗ ಆ ರೀತಿ ನಮ್ಮ ಏನೀಗ ಮನೆ ಕಟ್ಟುವಾಗ ಹೆಂಗೆ ಫೌಂಡೇಶನ್ ಗಟ್ಟಿ ಇರ್ತದಲ್ಲ, ಹಂಗೆ ನಮ್ದು 4 ಜನ ಒಂದು ಮನೆಗೆ ಹೆಂಗೆ ಬೇಕಲ್ಲ, ಹಂಗೆ 4 ಜನ ನಮ್ಮ ಮನೆಯವರ ಫೌಂಡೇಶನ್ ಏನಿರ್ತದಲ್ಲ ಅದು ಗಟ್ಟಿ ಮಾಡಿದಾರ. ಇದನ್ನ ಗಟ್ಟಿ ಹಿಂಗೆ ಆಗಿದ್ದ ಅದು ಯಾವಾಗಲೂ ಹಿಂಗೆ ಇದು ಆಗಲ್ಲ. ಯಾವಾಗಲೂ ಹಿಂಗೆ ಒಗ್ಗಟ್ಟೆ ಮತ್ತು ಇದನ್ನ ಇರೋದು ನಮ್ದು. ಮತ್ತು ಹೋಗೋನೀಗ ಭೇಟಿಯಾಗೋನು, ನೋಡೋ ಕುತೂಹಲ ಅದ. ಅವರು ನಮ್ಮ ದಾರಿ ಕಾಯ್ತಾ ಇರ್ಬೇಕು ಪಾಪ. ಎಲ್ಲ ಓಡಾಡಿ ಮಕ್ಕಳ ಜೊತೆ ಎಲ್ಲ ಮಾಡ್ತಾ ಇರಬೇಕು. ಓಕೆ ಖುಷಿ ಆಯ್ತು ಹೇಳಿ. ಇಲ್ಲಿ ಸದಾಶಿವನಗರ್ ಒಳಗೆ ಅವ್ರ ಮನೆ ಅದ. ಇಲ್ಲಿ ಮೋಸ್ಟ್ಲಿ ಕ್ವಾರ್ಟರ್ಸ್ ಅದಾವ. ಇದು ಕ್ವಾರ್ಟರ್ಸ್ ಯಾವುದು? ಹೌದಾ? ಏನು ಹೆಸರು ಕೊಟ್ಟಿದ್ದಾರೆ ಲೊಕೇಶನ್? ಹಾಂ, ಓಕೆ, ನೋಡೋಣ ನಡೀರಿ. ಅವ್ರದ್ದು ಹಾವೇರಿ ಒಳಗೆ ಹುಡ್ಕ್ಯಾಡಿದ್ ನೋಡ್ಬೇಕಾದ್ರೆ
ಅದು ನೆನಪಂತ ನನಗೆ ಈಗ ಒಮ್ಮೆ ಸಡನ್ ಆಗಿ ಹಾವೇರಿ. ಹಾವೇರಿದ್ ಭಾಳ ಇದೆ ನೋಡ್ರಿ ಇಲ್ಲಿ ಬರ್ದಾರ ಶ್ರದ್ಧಾ. ಇಲ್ಲಿ ಏನು ಬರ್ದಾರ ನೋಡಿ, ವಾಹನ ನಿಲ್ಲುಗಡೆ ಶ್ರದ್ಧಾ ರೆಸಿಡೆನ್ಸಿ ನಿವಾಸಿಗಳಿಗೆ ಮಾತ್ರ ಅಂತ. ಎಷ್ಟೊಂದು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಇರ್ತಾವೆ. ಆಮೇಲೆ ಶ್ರದ್ಧಾ ರೆಸಿಡೆನ್ಸಿ ಅಂತ ಇಲ್ಲಿ ಅವ್ರು ಇರ್ತಾರೆ ಸರ್ ಮೇಡಮ್. ಈಗ ಎಲ್ಲಿ ನೋಡೋಣ, ಕಾರ್ ಪಾರ್ಕಿಂಗ್ ಮಾಡಕ್ಕೆ ಒಂದು ಏನೋ ಮಾಡಬೇಕಾದ್ರೆ ಎಷ್ಟಾದ್ರೂ ಹಿಂದೆ ಏನೋ ಐತಿ, ಕರೆಂಟ್ ಹೋಗಿದಾವಂತ ಅಲ್ಲೇ ಅದು. ಅದೇ ಇಲ್ಲಿ ನೋಡಿ ಯಾವ ರೀತಿ ಮುಚ್ಗಳು ಹೋಗಿ ನಿಂತು ನೋಡಿ ಇವ್ರೆ. ಬರ್ರಿ ಮನೆಗಡೆ ಆಯಿತು. ಕರೆಕ್ಟ್ ಟೈಮ್ 11:30 ಕರೆಕ್ಟ್ ಟೈಮ್ದಾಗ ಬಂದ್ವಿ, ಭೇಟಿ ಆದ್ವಿ. ಖುಷಿ ಆಯಿತು ಭೇಟಿಯಾಗಿ. ಹೊಟ್ಟೆ ತುಂಬ ತಿಂಡಿ ಆಯಿತು. ಅವ್ರಿಗೆಲ್ಲರೂ ನೋಡಿ ಖುಷಿ ಆಗೈತಿ. ಮನೆಗೆ ಹೋಗೋಣ, ಹುಡುಗರು ಹೇಳೋಣ ಭೇಟಿಯಾಗಿ ಬಂದ್ವಿ ಅಂತ. ಅವರು ಖುಷಿ ಆಗ್ತಾರೆ. ಮತ್ತು ಅತ್ತೆ ಅಪ್ಪ ಅದಾರ, ಅವ್ರಿಗೂ ಹೇಳೋಣ. ಮತ್ತು ಬೇಗ ಬಂದ್ರಲ್ಲ ಅಂತ ಅವರು ಖುಷಿ ಪಡ್ತಾರೆ. ನಡೀರಿ ಈಗ ಅಭಿಮಾನಿಗಳೇ, ಬಂದ್ವಿ ನೋಡಿ ಮನೆಗೆ. ಕಾರ್ ಬಲೇನು ನಮ್ಗೆ ಕರ್ಕೊಂಡು ಬಂತು, ನಮಗೆ ಕಾರ್ ಒಳಗೆ ಕರ್ಕೊಂಡು ಬಂತು. ಥ್ಯಾಂಕ್ ಯು, ಧನ್ಯವಾದ. ಮತ್ತು ಎಲ್ಲ ಹುಡುಗರು ಶಾಂಭವಿ ಇಲ್ಲಿ ಬಂದಿಲ್ಲ, ನಮಗಂತೂ ಏನು ಆವಾಜ್ ಬಂದಿಲ್ಲ ನೋಡಿ. ಎಷ್ಟು ಖುಷಿಯಿಂದ ಮಗಳು ಬಂದು ಕೇಳ್ತಾ ಇದ್ದಾಳೆ. ನೀರು ಬಂದಿತ್ತ? ಯಾರು ಕಾರ್ಪೆಂಟರ್? अत्या मलकोंड अत्या झोपलास झोपलास औषध घालून घेतला असं घातले बाई बाई घातले ओके ओके आला हो मी आला तर होय अत्या काय केलं दोसी पोळ्या केल्या तर दोसी केलत चटणी केलत आणि बटाट्याची भाजी आणि संगीत नाही नाही तिकडं होतं फंक्शन घरचं बाजू नाही नाही बाजूला नव तिथं फंक्शन होतं मग जेवण करून आलाव आणि वर होतं वरत हा त्या वर असून खाली असून येत हा म्हणताना घेऊन गेलं नाही तुम्हाला तेच तेच वरताला जाऊन आला होत्या जाऊन आला खाऊन करून आलं झालं बरं झालं सुरेश हेनी पण कुठे गेलं आहेत की रे बरे आता बेटी आहे वर आणि विचारलं त्यांना तीळ घाला नाही म्हटलं मग ह्यानी पण खाल्लं पोट भरून आलं बघा नाचत किती काय घातलं का त्याने नाही 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 ಜನ ಜೋಪಾದವ 12 ಆಗ್ತಾಯಿತ್ತು ಕರೆಕ್ಟ್ ಟೈಮ್ದಾಗ ನಾವು ಹೋದಂಗಾಯ್ತು ಕರೆಕ್ಟ್ ಟೈಮ್ದಾಗ ಬಂದಂಗಾಯ್ತು ಖುಷಿ ಆಯ್ತು ನನಗೆ ಅಭಿಮಾನಿಗಳೇ ನಾವು ಈಗಾಗಲೇ ಹೇಳಿದ್ವಿ ನಿಮ್ಗೆ ನಾವು ಹೋಗುವ ವಿಲಾಸ್ ಸರ್ ಮತ್ತು ಮೇಡಮ್ ಅವ್ರ ಮನೆಗೆ ಶುಭಮ್ ಮೇಡಮ್ ಮನೆಯವರಿಗೆ ಹೋಗಿ ಬಂದಿದ್ದೀವಿ ಅದೇನಲ್ಲ ಏನು ವಿಡಿಯೋ ಇದೆಲ್ಲ ಸಪ್ರೇಟ್ ಆಗಿ ಬಿಡ್ತೀನಿ ಲಾಗ್ ಒಳಗೆ ಬಿಡೋದು ಬೇಡ ಅದ ಅಲ್ಲಿ ಮಾತಾಡ್ಲಿಲ್ಲ ನಾವು ಅವರು ಸರ್ಗಳು ಅಪ್ಪ ಹೇಳತ್ತಿದ್ರು ಸರ್ ಗಡ್ಬಡಿ ಒಳಗಿದ್ರು ಮತ್ತು ಅವ್ರಿಗೂ ನಾವು ಓಕೆ ಹ್ಯಾಪಿ ಹಂಗಲ್ರಿ ಶುದ್ಧ ಕನ್ನಡದಾಗ ಮಾತಾಡೋದು ಗೆಳೆಯ ಗೆಳತಿಯರ ಹಾರ್ದಿಕ ಶುಭಾಶಯಗಳು ಗೆಳತಿಯರ ನಮ್ಮ ಗೆಳೆಯರ ನಿಮ್ಮ ಗೆಳತಿಯರ ದಿನದ ಹಾರ್ದಿಕ ಶುಭಾಶಯಗಳು ಓ ಮಸ್ತ್ 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 ಶುಭಾಶಯಗಳು ನಿಮಗೂ ಹಾಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಭಿಮಾನಿಗಳೇ ಏನೀಗ ನಾವು ನಮ್ದಂತೂ ಡೈಲಿ ಲಾಗ್ ನೋಡ್ತೀರಾ ಇದು ನಾವು ಇವತ್ತೇನು ಹೋಗ್ತಾ ಇದೀವಲ್ಲ ಅದನ್ನ ಸಪ್ರೇಟ್ ಆಗಿ ನಿಮ್ಗೆ ವಿಡಿಯೋ ಬಿಡ್ತೀನಿ ನೋಡಿ ಅಭಿಮಾನಿಗಳಿಗೆ ಎಷ್ಟು ಬೇಗ 1 ಗಂಟೆ ಟೈಮ್ ಆಗಿಬಿಟ್ಟೈತಿ ಈಗ ಎಲ್ಲರದು ಊಟದ ಟೈಮ್ ಈಗ ಇನ್ನೊಂದು ನೋಡೋ ಮಟ್ಟ ಒಂದು 10-15 ನಿಮಿಷ ಒಳಗೆ ಅಂದ್ರೆ 1:30 ಆಗ್ತೈತಿ ಈಗೆಲ್ಲ ಬಟ್ಟೆಗಳು ಇವೆಲ್ಲ ತೆಗೆದಿಟ್ಟಿದ್ದೀನಿ ಸ್ವಲ್ಪ ಎಲ್ಲ ಜಾಗ ಹಚ್ಚೋದವ ಸ್ವಲ್ಪ ಇದ್ರ ಕೆಲಸ ಆಯ್ತು ನಂಗೆ ಮತ್ತು ಅಲ್ಲಿನ ಸ್ವಲ್ಪ ಬಟ್ಟೆಗಳು ಅದಾವ ಹಿಂಗೆ ಒಂದೊಂದು ಕಡೆ ಬಟ್ಟೆಗಳು ಒಂದೊಂದು ಸಲ ಇಟ್ಟೇ ಬಿಡ್ತೀನಿ ಹಿಂಗೆ ಈಗ ನೋಡೋಣ ಸ್ವಲ್ಪ ಏನಾದರೂ ಅವ್ರಿಗೆ ಅಡುಗೆ ಮಾಡಿ ಬೆಳಿಗ್ಗೆ ನಾಷ್ಟ ಮುಗಿಸಿದ್ದು ಇಲ್ಲೊಂದು ಸ್ವಲ್ಪ ಬಟ್ಟೆ ಅದಾವ ನೋಡಿ ಟಿವಿ ಹಚ್ಕೊಟ್ಟೆ ಭಕ್ತ ಪ್ರಹ್ಲಾದ್ ಅಂತೇಳಿ ದೇವ್ರದ್ದು ಇಷ್ಟ ಆಗ್ತೈತೆ ನೋಡ್ತಾರೆ ಅವ್ರು ಕೂತ್ಕೊಂಡು ಚಳಿ ಆಗತ್ತಂದ್ರೆ ಹಾಕೋರಿ ನಿಮ್ಮ ಕ್ಯಾಪ್ ಬೆಳಿಗ್ಗೆ ತೆಗ್ದಿದ್ದಿಲ್ಲ ವಿಡಿಯೋ ಸಲುವಾಗಿ ಥಂಡಿ ಗಾಳಿ ಇತ್ತಂದ್ರೆ ಹಾಕೋರಿ ಒಳಗೆ ಹಾಕೋನ್ರಿ ಸ್ವೆಟ್ರ್ ಹಾಂ ಆಯ್ತಾಯ್ತು ಚಲೋ ಆತ್ರಿ ಅವ್ರು ಸಕ್ಕು ಮತ್ತು ಸಲ್ಮಾ ಕೆಲಸ ಮಾಡಕ್ಕೆ ಬಂದಾರ ಕಂಪೌಂಡ್ ತೊಳ್ಯಾಕೆ ಬಂದಾರ ಇವತ್ತು ಭಾನುವಾರ ಟೈಮ್ 1:30 ಆಗೈತಿ ಮತ್ತು ಸ್ವಲ್ಪ ಮಳೆಯೂ ಭಾಳ ಬರ್ತಾ ಇದೆ ಅದ್ರ ಸಲುವಾಗಿ ಅವ್ರಿಗೆ ಸ್ವಲ್ಪ ಚಾಯ್ ಮಾಡೋಣ ಅಂತ ನಾನು ಅಲ್ಲಿ ಮೇಡಮ್ಗಳ ಮನೆ ಒಳಗೆ ಭಾಳಷ್ಟು ದೋಸೆ ಅದು ತಿಂದು ಬಂದೆ ಎಲ್ಲ ತುಂಬ ತಿಂದಿದ್ದೀನಿ ಮತ್ತು ನಂಗೆ ಈಗ ಬೇಡ ಅದಕ್ಕೆ ಸ್ವಲ್ಪ ಚಾಯ್ ಮತ್ತು ಇದು ನಮ್ಮನೆ ತೊಗೊಂಬಂದು ಬಿಸ್ಕೆಟ್ ಇತ್ತು ಕೊಡೋಣ ಅಂತ ಅವ್ರಿಗೆ ತಿನ್ನಲಿ ಅಭಿಮಾನಿಗಳೇ ಬುರ್ಜಿ ಮಾಡಿದೆ ಬಿಸಿ ಬಿಸಿ ಈರುಳ್ಳಿ ಟೊಮೆಟೊ ಹಾಕಿ
ನೀವು ಈಗಾಗಲೇ ಹೇಳಿದಂಗೆ ನಮ್ಮ ಮಕ್ಕಳು ಈರುಳ್ಳಿ ಟೊಮೆಟೊ ಹಿಂಗೆ ಹಾಕಿ ತಿನ್ನೋದಿಲ್ಲ. ಪೇಸ್ಟ್ ಮಾಡಿ ಹಾಕೋದು, ಇಲ್ಲಾಂದ್ರೆ ಹಾಕದೇ ಇರೋದು ಅವರಿಗೆ ನಡೀತದೆ. ಅವ್ರು ತಿನ್ನೋದಿಲ್ಲ ಈಗ, ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಾವು ಭಾಳ ಒತ್ತಾಯ ಮಾಡೋದಿಲ್ಲ. ಯಾವುದೂ ವಿಷಯ ಒಳಗೆ ನಾನು ಭಾಳ ಒತ್ತಾಯ ಮಾಡೋದಿಲ್ಲ. ಹಿಂಗೆ ಆಗಬೇಕು ಹಿಂಗೆ ಮಾಡಬೇಕು ಅಂತ ನನಗೆ ಆಗೋದೇ ಇಲ್ಲದ. ಅವ್ರು ಎಷ್ಟು ಮಾಡ್ತಾರಂತೆ ಅದ್ರೊಳಗೆ ನನಗೆ ಅವ್ರ ಮೇಲೆ ಇದದ. ಅವ್ರಿಗೆ ಯಾವ್ದು ಇಷ್ಟ ಆಗೋದಿಲ್ಲ, ಯಾವ್ದು ಇದು ಮಾಡೋದಿಲ್ಲ, ಅವ್ರು ತಿನ್ನಲಿ ನಡೀತೈತೆ ಅಂತ ಹೇಳಿ ನಾ ಇದು ಮಾಡ್ತೇನೆ. ಯಾಕಂದ್ರೆ ನನಗೂ ಅದ ಐತಿ, ನಂಗೆ ಯಾವ್ದು ಇಷ್ಟ ಆಗ್ತೈತೆ ಅಷ್ಟೇ ತಿಂತೇನೆ. ನಾ ಇಷ್ಟ ಆಗದೆ ಇರೋ ತಿನ್ನೋದಿಲ್ಲ ನಾನು, ಆ ರೀತಿ ಐತಿ ನಂದು. ಅದಕ್ಕೆ ಈಗ ಬುರ್ಜಿ ತಯಾರಾಗೈತಿ, ಮತ್ತು ಸಾರು ಐತಿ. ಇಲ್ಲಿ ಸಾರು ಬಿಸಿ ಮಾಡಾಗೈತೇನಿ, ಚಪಾತಿ ಅದಾವ. ಈಗ ನಮ್ಮ ಅತ್ತೆಯವರಿಗೆ ನಮ್ಮ ಪಪ್ಪಾಗ ಊಟ ಕೊಟ್ಬಿಡೋನು, ಆಮೇಲೆ ಮತ್ತು ನಾ ಮಾಡಕ್ಕೆ ಬರ್ತದ. ಪಪ್ಪ ಹೇಳ್ರಿಲ್ಲ, ಊಟ ಮಾಡಿ ಹೇಳ್ರಿ. ಎದ್ದು ಬಂದಾಳ, ಅಲ್ಲಿಂದ ತೆಗ್ಯಾತಿ. ಹಾಂ, ಗಾರ ಇನ್ನೂ ಮುಗ್ದು ಏನಿಲ್ಲ ನಿನ್ನ ಗಾರ. ಹಾಂ, ಇನ್ನೂ ಅದಾವ. ಯಾಕೆ ಹಿಂಗಾಗ್ತದ? ತಾಯಿಗೆ ಮಕ್ಕಳಿಗೆ ಇಷ್ಟ ಆಗೋ ತಾಯಿಗೆ ತಿನ್ನೋಕ್ಕಾಗಲ್ಲ. ಹಾಂ, ಇದು ಯಾಕೆ ಇಂಥದ್ದು ಬಂದ್ಬಿಟ್ಟೈತೆ ನನ್ನ ಜೀವನ, ನಂದು ಇದ್ರೋಗ. ನನಗೆ ಅದು ಬರಬಾರ್ದಾಗಿತ್ತಲ್ಲ. ಅದು ಮಕ್ಕಳಿಗೆ ಇಷ್ಟ ಆಗಿದ್ದು ಮಕ್ಕಳಿಗೆ ಇಡು. ಯಾಕಂದ್ರೆ ನನ್ನನ್ನು ಸುಮ್ಮನೆ ಈಗಿನ ತಾಯಿ ಇಲ್ಲ ಅನ್ಸಾದೈತೆ ನಾನು. ಕರೆ ಮುಂದೆ ಹೆಂಗಂತ ನಂದು ಅದು ಮೊದ್ಲಿಂದ ಎಲ್ಲ ಏನದಾವ ಅವು ಬಿಡಾಕಾಗತ್ತ. ಸೇಮ ಅಜ್ಜಿ ನಂಗೆ ಹೇಳ್ಯಾರ, ನನ್ನಂಗ ನೀ ಅದಿ ಅಂತ ಹೇಳಿ. ನಿಜಾನ? ಹಾಂ, ಇಳಿಸು ನಡಿತೈತಿ. ಇದು ಭಾಳ ವಜನ ಐತಿ, ಬಟ್ಟೆ ಹಿಡ್ಕೊಂಡು ಇಳಿಯೋದು. ಯಾಕಂದ್ರೆ ಜರದ್ ಬೀಳ್ತೈತೆ ಅದು. ಶಾಂಭವಿ ನೋಡಿ ಏನು ಮಾಡ್ಕೊತಾ ಇದ್ದಾಳೆ. ಅದು ಅವಳಿಗೆ ಭಾಳ ಗಾರೆ ಇಷ್ಟ ಆಗೈತಿ. ಫ್ರಿಜ್ ಒಳಗೆ ಇಟ್ಟೇವಿ, ತಗೊಂಡು ಈ ರೀತಿ ತಿನ್ನತ್ತಾಳೆ. ಹಿಂಗೆ ಬೇಕಾಗ್ತದೆ. ಲಾಸ್ಟ್ ಗಾರೆ ಲಾಸ್ಟ್ ಮುಗೀತಂತ ನೋಡ್ರಿ. ಇಲ್ಲಿ ನೋಡಿ, ಅದು ಹುರಿಯುವಾಗ ಮುರಿದೈತೆ. ಅದು ಮತ್ತು ಮಾಡಕ್ಕೆ ಬರ್ತೈತೆ. ಆಯ್ತು, ಈಗ ಅವ್ರಿಗೆ ಊಟಕ್ಕೆ ಎಬ್ಸ್ತೇನೆ ನಾನು, ಮತ್ತು ನೀ ಬಿಸಿ ಮಾಡ್ಕೊತೀನಿ. ಟೈಮ್ 2 ಗಂಟೆ ಆಯ್ತು. ಪಾಪ ಪಿಕ್ಚರ್ ನೋಡಿದ್ರು ಬ್ಯುಸಿ ಅದಾರ. ಅತ್ತೆಮ್ಮನು ಏನು ಮಾಡ್ತಾರೋ ಹೇಳ್ತಾರೋ, ಮತ್ತು ನಾವು ಎಬ್ಸೋ ಮಟ ಹೇಳೋದಿಲ್ಲ. ಅತ್ತೆಮ್ಮ ಏನು ಊಟ ಮಾಡೋದಿಲ್ಲ? ಊಟ ಮಾಡೋದಿಲ್ರಿ? ಊಟ ಮಾಡ್ತೇವ್ರಿ. ಹೇಳ್ರಿಲ್ಲ. ಹ್ಮ್, ಊಟ ಮಾಡ್ತೇವ ಹೇಳ್ರಿವ. ಶಂಕರ್ ಮಾಮ ಫೋನ್ ಮಾಡಿದ್ರ. ಶಂಕರ್ ಮಾಮ ಫೋನ್ ಮಾಡಿದ್ರ, ಮತ್ತು ನಾವು ಅಲ್ಲಿತ್ತು ರೀ. ಆಯ್ತು ಅವ್ರ. ಹಾ, ಕೇಳಾತಿದ್ರ ನಿಮಗ ಕೇಳಾತಿದ್ರ ಹೆಂಗದಾರ ಮಮ್ಮಿ, ಆರಾಮದಾರೇನಿಲ್ಲ ಅಂತ. ಆರಾಮದಾರ್ರಿ ಅಂತಂದು, ಆಮೇಲೆ ಮತ್ತೆ ಆರಾಮದೇವಂತ ಹೇಳ ಅಂದ್ರಿ. ಹಾ, ಹೌದೌದ್ರಿ. ಘಮ ಘಮ ವಾಸ ಬರ್ತಾ ಇದೆ. ಸಂಡೇ ನಾವು ಇವತ್ತು ನಾನ್ ವೆಜ್ ಅದು ಏನು ತರಿಸ್ಲಿಲ್ಲ. ನೋಡೋಣ ಸಾಯಂಕಾಲ ಅಂತ ಹೇಳಿ. ಯಾಕಂದ್ರೆ ಈಗ ಸದ್ಯಾಗ ಇವ್ರಿಗೆ ಇದು ಕೊಡೋನು, ಸಾಯಂಕಾಲದ ಆಮೇಲೆ ನೋಡಕ್ ಬರ್ತೈತಿ. कंपाऊंड धुवायला आल्यात. हा, हे बाहेरचं आमच्या आत्या घसरून पडेल म्हणून ते धुवायला आल्यात. ते जाताना मागं जाताना हे झाले की सगळं राड. ते सक्कू आणि सलमा धुवायल्यात आणि ह्यानी पाणी घालायल्यात आणि तुम्हाला जेव म्हणाल्यात. आमचं त्यांनी नंतर जेवणार, काम हातातलं संपल्यावर. हो, टाइम 2 वाजलं. लवकर होते जेवणच. भिजवून तरी भिजवून घेऊ नको, भिजवून घेऊ नको. हा, छत्री आहे ना. हा, काय समजेना, काय समजेना. हा, जेव ये रे. हा, पोसा घरात बरं आहे का? हा, देतो संगीताला. हा, हा, नाही काय नाही, आराम आहे. हा, तू आराम राहा. ಮತ್ತೆ ಎಲ್ಲಿ ತಿನ್ಕೋತ್ಕೋತಾರೆ ನೋಡಿ ಇಲ್ಲಿಗ. ಮತ್ತು ನಮ್ಮ ಮನೆಯವರಿಗೆ ಕಂಪೌಂಡು ಎಲ್ಲ ತೊಳ್ಕೊತಾ ಇದ್ದಾರೆ. ಇಲ್ಲಿ ಕಂಪೌಂಡ್ ಎಲ್ಲ ತೊಳ್ಕೊಂಡ್ರು. ಮತ್ತು ನೀರಂತೂ ತುಂಬಿ ಬೆಳತೈತಿ. ಯಾವುದು ಟಾಕಿ ಚಾಲು ಮಾಡಿದ್ದಾರೆ ಗೊತ್ತಿಲ್ಲ, ಕೇಳಿ ನಮ್ಮ ಮನೆಯವರಿಗೆ.
ಇದು ವಾರಕ್ಕೊಮ್ಮೆ ಇದು ನಾವು ಕಂಪೌಂಡ್ ತೆಗ್ಸ್ಕೊತೀವಿ. ಯಾರಿಗಾದ್ರೂ ಅವ್ರ ಗಂಡು ಮಕ್ಳಿಗೆ ಕರೆಸಿ ತೆಗ್ಸ್ಕೊ ಅಂತಂದ್ರೆ ನಮ್ಮ ಮನೆಯವ್ರ ಇಲ್ಲ ಅದು ಬೇಡ ಇವರ ಕೆಲಸ ಅವ್ರ ತಿಕ್ಲಿ ಅಂತ ಹೇಳಿ ಅವ್ರಿಗೆ ಹೇಳಿ ಎಲ್ಲ ಇದು ಮಾಡ್ಕೊಂಡ್ರು. ಪಾಪ ಇಬ್ಬರು ಸಲ್ಮಾ ಮತ್ತು ಸಕ್ಕು ನಮ್ಮ ಕೆಲಸ ಮಾಡೋರು ಮಾಡಿದ್ದಾರೆ. ನನಗೂ ಇದಾಗೈತಿ, ಒಂದು ಹೆಣ್ಮಕ್ಳ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನನಗೂ ಪಾಪ ಇದಾಯಿತು ಅವ್ರ ಮೇಲೆ. ಅದಕ್ಕೆ ಆಮೇಲೆ ಬರ್ತಾರೆ ನೋಡೋನು. ಮತ್ತೀಗ ಸದ್ಯಾಗಿ ಈಗ ಇವ್ರಿಗೆ ಯಜಮಾನ್ರಿಗೆ ಊಟ ಕೊಡೋದೈತಿ, ಕೊಡೋನು. मी झोपल्यात नाही म्हणाले ते बोलवलं म्हणजे सगळं आमची आई सांगितली जिगी झाले पाणी झाले पाण्यामध्ये पाय ठेवायचं वाद झाले ते घासून काढा म्हणून सांगितले. म्हणतात ते कामगार दोघं कामगारला बोलवलो, त्यांनी सगळं घासून काढलं. आणि कोणा ते कामगार दुसरं बाहेर चालतं आणि त्यांनी सगळं घासून काढून पाणी सोडलो. ते बोलूच राहते बोलत हा बोलू नाव हा सगळं आणले. एवढं मोठं अंड मग पाक खरडाले हा तेल झालंय. लढमा कुठे टाकून आणि सगळं भरून टाकून पहिले सग खरडून पहिले खरडायचं मग धुवायचं मग आणि आणायचं. हा तसंच 2 वेळे केलंय. तू सांगण्यासाठी 2 वेळे केलंय. बरेच आणि निरमा खरडा सगळं करून 2 वेळे केले, स्वच्छ झाले. आता आणि एक 8 दिवस आणि होतंय ते. ओके ते काय काळजी करू नका, मी करत असते. तुझी तू तब्येत सांभाळ, आराम राहत राहा. ओके. ಶಂಕರ್ ಮಾಮ ಫೋನ್ ಹಚ್ಚಿದ್ರು, आणि शंकर अंकल फोन ಹಚ್ಚಿದ್ರ? ಹೇಳಿದ್ವು. ಪಪ್ಪನ ಮೊಬೈಲ್ 3 ಸಲ ಹಚ್ಚಿದ್ರು. ಪಪ್ಪ ಪಪ್ಪನ ಮೊಬೈಲ್ 3 ಸಲ ಹಚ್ಚಿದ್ರು ಈಗ. ಈಗ ಮಾತಾಡ್ಸಿ. ಹಚ್ಚಿದ್ರು. ಮತ್ತೆ ಆಮೇಲೆ ಮಾತಾಡ್ಸಿದ್ರು ಇವ್ರಿಗೆ. ಮತ್ತೆ ಇಲ್ಲಿ ಊಟ ಕೂತ ಮೊದಲಿಲ್ಲ ಅವಾಗ ಅತ್ತೆ ಮಲ್ಕೊಂಡಿದ್ರಂತ, ಅದಕ್ಕೆ ಈಗ ಮಾತಾಡಿದ್ರ ಅದ ಹೇಳ್ರಿ ಆಮೇಲೆ ಅವ್ರಿಗೆ. ಶಂಕರ್ ಅಂಕಲ್ ಫೋನ್ ಕೇಳ್ದೆ? पाणी त्याने द्यायला ಹಾ ಓಕೆ ಓಕೆ ರೈಟ್. घट्टा बघायचं आठवड्याला ನಮ್ಮ ಅತ್ತೆಯವ್ರು ಎದ್ದು ಕೂತಾರ, ಚಾ ಕೊಡೋಣ ಅವ್ರಿಗೆ. ಚಾ ಅತ್ತೆ ಪಪ್ಪ ಹೇಳ್ರಿಲ್ಲ, ಚಾದ ಕುಡಿ ಹೇಳ್ರಿ. ಕಮ್ಮಿ ಆಯ್ತೇನಿಲ್ಲ ಚಳಿ? ಹಾ ದೇವ್ರಿಗೆ ಟಿ ವಿ ಹಚ್ಕೊಟ್ಟೆ. ತವ್ರ ಮನೆ ಹುಡುಗರು ಪಿಕ್ಚರ್ ಹಚ್ಚಿದ್ದೀನಿ, ನೋಡ್ಕೊತ ಕೊಡ್ತಾರೆ. ಈಗ ನಂಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದವ, ನಂಗೆ ಸ್ವಲ್ಪ ಕೆಲಸ ಭಾಳ ಐತಿ. ಅದಕ್ಕೆ ಮತ್ತು ನಾಳೆ ಸೋಮವಾರ, ಇವತ್ತು ಸಂಡೇ ಐತಿ. ನೋಡ್ಕೊತ ಕೊಡ್ತಾರೆ. ಚಲೋ ಐತಿ ಪಿಕ್ಚರ್, ಇಷ್ಟ ಆಗ್ತದೆ ಅವ್ರಿಗೆ. ಭಾಳ ಸ್ಟೋರಿ ಹೇಳ್ಕೊತ ಕೊಡ್ತಾರೆ, ಕೊಡಲಿ. ನಂದು ಅಷ್ಟು ನನಗೆ ಕೆಲಸ ಆಗ್ತಾವೆ. ಶಾಂಭವಿಗೆ ಬಿಸ್ಕಿಟ್ ಕೊಡಕ್ಕೆ ಹೋಗಿದ್ದಾರೆ. 2 ಬಿಸ್ಕಿಟ್ ಕೊಟ್ಟಿದ್ದೆ, ಅದ್ರ 1 ಕೊಡಕ್ಕೆ ಹೋಗಿದ್ದಾರೆ. ಬಿಸ್ಕಿಟ್ ತಿನ್ನೋದಿಲ್ಲ ಅಂತ ಇವ್ರಿಗೆ ಗೊತ್ತಿಲ್ಲ, ಆದರೂ ಕೇಳುವಾರು. ಅಲ್ಲಿ ಪಪ್ಪ ಹೊರಗಾರ ಮತ್ತು ಬಾಗಿಲು ಹಾಕತ್ತಾರ ರೀ. ನೀವು ಬರಾತೇರಿ ಬಾಗಿಲು ಹಾಕತ್ತಾರ ಕಡೆ. ಮತ್ತು ಬಿಸ್ಕಿಟ್ ತಂದು ಅಲ್ಲಿ ಅತ್ತೆ ಕಡೆ ಕೊಟ್ಟಾರ. ನೀವು ಸಮೂಹ ಕೊಟ್ಲು ತೋರಿಸ್ರಿ ಇಲ್ಲಿ. ಹಿಂಗೈತೆ ನೋಡ್ರಿ. ಅದು ಕೊಟ್ಟು ಬಂದಾರ ಅಲ್ಲಿ ಹೋಗಿ ಆಕಿ. ಆಕೆ ಕೊಟ್ಟೇಳ್ರಿ ಸಮೂಹ ನಿಮಗೆ. ಇವರೇ ಹೋಗಿ ಕೊಟ್ಟು ಬಂದಾರ. ಬಾಯಿ ಹೊಲಸಾಗ್ತೈತಿ, ಹುಡುಗರಿಗೆ ತಿನ್ನಸಾಕ್ ಕೊಡು, ಅಲ್ಲಿ ಕೂತ್ ಇದನ್ನ ಆಗ್ತೈತಿ ಅಂತ ಹೇಳತ್ತಾರ. ಅದ ಖರೆ ಅವ್ರು ಬಿಸ್ಕಿಟ್ ತಿನ್ನೋದಿಲ್ರಿ ಹುಡುಗರು. ನಾನು ಬಟ್ರ್ ತೊಗೊಂಡಿದ್ದೀನಿ ತಿನ್ನಾಕ. ಭಾಳ ದಿನ ನಾ ತಿಂದೇ ಇಲ್ಲ. ಮತ್ತು ತಂದು ನಮ್ಮ ಮನೆಯವ್ರು ಇಟ್ಟಾರ. ಇದ್ರೊಳಗೆ 7 ಹಾಕ್ಯಾರಂತ. ನಮ್ಮ ಮನೆಯವ್ರು ಮೊನ್ನೆ ಒಂದು 5 ಬಟ್ರ್ ತಿಂದ್ರು ಕೂತ್ಕೊಂಡೆ. ಬೇಡ ಅಂದ್ರೆ ಕೇಳಿಲ್ಲ. ಹಾಲು ಜೊತೆ ಕೊಡಂದ್ರು ಕೊಟ್ಟೆ. ಮತ್ತು ತಿಂದಮೇಲೆ ಅಲರ್ಜಿ ಅದೇ ಎಳ್ಳದ ಇದನ್ನ ಆಗ್ತೈತೆ ಅವರಿಗೆ. ಹೇಳಿದ್ರೆ ಕೇಳೋದಿಲ್ಲ, ಏನಿಲ್ಲ, ಏನಾಗಲ್ಲ, ಹಾಕಿಲ್ಲ ಅಂತ ಹೇಳ್ತಾರೆ. ಮತ್ತು ತಿಂತಾರೆ. ಮತ್ತು ಸ್ವಲ್ಪ ಇದನ್ನದ ಹಂಗಾಗತ್ತಿತ್ತು. ಮತ್ತೇನು ಭಾಳ ದೊಡ್ಡ ಪ್ರಮಾಣ ಆಗಿಲ್ಲ, ಒಂಚೂರು ಕೆರೆಸಿದಂಗೆ ಆಗತ್ತೈತಂತ. ಅದಕ್ಕೆ ಈಗ ತಿಂದಿಲ್ಲ, ಏನಿಲ್ಲ, ಹಿಂಗೆ ಇಟ್ಟಾರ. ಅದಕ್ಕೆ ನಾನು ಆದರೂ ತಿನ್ನೋಣ, ಮತ್ತು ನನಗೆ ಆಗ್ತದೆ ನನ್ನ ಬಾಡಿಗೆ, ನಾ ಆದರೂ ತಿನ್ನೋಣ ಅಂತ ತಿಂತಾಯಿದ್ದೀನಿ ಈಗ ಬಟ್ರ. ಮತ್ತು ಚಾ ಹೇಳತ್ತಾರತ್ತೆ, ದಿವಾಲ ಹೊತ್ನಿ ಕಾಯಿನಿ ಅಂತ ಹೇಳಿ ಪಪ್ಪಾಗೂ ಅಲ್ಲಿ ಹೇಳಿ ಚಾಡಿ ಹೇಳಿದರು. ಮತ್ತು ತಾನ ಒಂದು ಲೈಟ್ ಹಚ್ಚಿ ನೋಡಕ್ಕೆ ಬಂದಾರ ಅಲ್ಲಿ. ಪಪ್ಪಾಗೆ ಹೇಳತ್ತ, ದಿವಾಲ ಹೊತ್ನಿ ನೀ ಟೈಮ್ 9 ಆಗೈತಿ. ಇಲ್ಲಿ ಮೊಟ್ಟೆ ಬಾಯ್ಲ್ ಮಾಡ್ತಾ ಇದ್ದೀನಿ ನಾನು ಊಟಕ್ಕೆ ಇವರಿಗೆ. ಮತ್ತೆ ಕೆಮ್ಮಿನ ಸಲುವಾಗಿ ದಿನಾಲು ಮೊಟ್ಟೆ ಕೊಡತ್ತೇವೆ ರಾತ್ರಿ ಊಟಕ್ಕೆ. ಅವ್ರು ತಿಂತಾರೆ. ಆಮೇಲೆ ನನಗೆ ದೋಸೆದು ರುಬ್ಬೋದೈತಿ. ಇದೊಂದು ಸ್ವಲ್ಪ ಕೆಲಸ ಐತಿ. ಇವತ್ತು ಸ್ವಲ್ಪ ಎಲ್ಲ ವಿಡಿಯೋಗಳು ಭಾಳಷ್ಟು ಎಡಿಟಿಂಗ್ ಮಾಡಿಕೊಂಡೆ. ಅವೆಲ್ಲ ಶಾರ್ಟ್ಸ್ ಎಲ್ಲ ಬಿಡಾಕ ನಂಗೆ ಭಾಳ ಲೇಟ್ ಆಯಿತು. ಅದಕ್ಕೆ ಇದೆಲ್ಲ ಬಿಸಿ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಬುರ್ಜಿ ಐತಿ, ನಮ್ಮ ಮತ್ತೆಯವ್ರು ಬಿಸಿ ಮಾಡಿಕೊಡೋಣಂತ. ಪಪ್ಪಾನು ಅಲ್ಲಿ ಬಂದಿದ್ದಾರೆ ಊಟಕ್ಕೆ. ಊಟ ಕೊಡೋಣ, ಅವ್ರಿಗೂ ಟೈಮ್ ಬೇರೆ ಭಾಳ ಆಗೈತಿ. ಈಗ ಮನೆಗಳಿ ನೋಡಿ ಭಾಳ ದಿನದ ನಂತರ ನಾವು ಕರೀಮ್ಸ್ ಕಿಚನ್ದಿಂದ ಬಿರಿಯಾನಿ ತರಿಸಿದ್ವಿ. ಇವತ್ತೇನು ನಾವು ಜಾಸ್ತಿ ಅಡುಗೆ ಮಾಡಿರಲಿಲ್ಲ. ಬೆಳಿಗ್ಗೆ ಎಲ್ಲ ಮಾಡಿದ್ದು, ಹೊರಗಡೆ ಹೋಗಿದ್ವಿ, ನಿಮ್ಗೆ ಗೊತ್ತದ. ಆಮೇಲೆ ಪಪ್ಪ ಅಲ್ಲಿ ಎಲ್ಲಿ ಚೀಲ ಇಡಾತಾರ ಪಪ್ಪ.
ಆಮೇಲೆ ನಮ್ಮ ಅತ್ತೆಯವರು ಸಾಯಂಕಾಲ ದೀಪ ಹಚ್ಚಿಲ್ಲ ಅದು ಇದು ಅಂತ ಹೇಳಿ ಏನೇನು ಮಾಡಿ ಲೈಟ್ ಹಚ್ಚಿ ಬಂದಾರ ಇಲ್ಲಿ ಅವ್ರ. ಯಾಕಂದ್ರೆ ಅವ್ರು ಹಿರಿಯ ಜೀವಗಳು ಹಂಗೆ ಮಾಡವ್ರೆ. ಮತ್ತು ಐತಿ ಇಲ್ಲಿ ದೀಪ ಅವ್ರಿಗೆ ಕಾಣಿಸಿಲ್ಲ. ಇಲ್ಲದ ದೀಪ ಉರಿತಾ ಇದೆ. ನಮ್ಮ ಪಪ್ಪಾರಿಗೆ ಹೇಳತ್ತಾರ ದೀಪನ ಹಚ್ಚೋದಿಲ್ಲ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ಇರಲಿ ನಡಿತೈತಿ ಹಿರಿಯರು ಅಂತಂದ್ಮೇಲೆ ಹಂಗೆ ಅನ್ನವ್ರ. ನಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕಷ್ಟ. ಊಟ ಮಾಡೋ ಹೇಳ್ರಲ್ಲ ರೀ, ಊಟ ಮಾಡೋಣ. ಅಭಿಮಾನಿಗಳ ಊಟ ಮಾಡಿದೆ, ಶಂಭು ಇದೆ, ಅಭ್ಯಾಸ ಮಾಡ್ದೈತಿ. ಭಾಳ ದಿನದ ನಂತರ ತರಿಸಿದ್ವಿ. ರಾತ್ರಿ 9 ಆಗೈತಿ. ಈಗ ನಮ್ಮ ಅತ್ತೆಯವರಿಗೆ ಆರಾಮಿಲ್ಲ ಅಂತಲೇ ನಾವು ಜಾಸ್ತಿ ಅದು ಕೊಟ್ಟಿಲ್ಲ. ಚಪಾತಿ ಆಮೇಲೆ ಪಲ್ಯ, ಬುರ್ಜಿ, ಮೊಟ್ಟೆ ಬಾಯ್ಲ್ ಮಾಡಿದ್ದೆ ಎಲ್ಲ ಕೊಟ್ಟೇವಿ. ತಿನ್ನತ್ತಾರ ಇಷ್ಟಪಟ್ಟೆ. ನನಗೆ ಟೈಮ್ ನೋಡಿ 10 ಆಯಿತು. ಅಂದಾರ ಅಂತ ಹೇಳಿ ಇದು ಭಾಳ ಹಿಂಗೆ ಡಬಾನ ಐತಿ ಮತ್ತು ಚಲೋ ಐತಿ. ಇದು ಫ್ಯಾಮಿಲಿ ಐತಿ ನೋಡಿ, ಎಲ್ಲ ಫ್ಯಾಮಿಲಿ ಸಲುವಾಗಿ ಐತಿ. ಮನೆ ಇಷ್ಟನೂ ಆತು ನಮಗೆ. ಎಲ್ಲರೂ ಹೊತ್ತು ಮತ್ತು ತಿಂದು ಮತ್ತು ಇಡೋಣ. ಈಗ ಫ್ರಿಜ್ ಒಳಗೆ ಮಾಡ್ತಾಯಿದ್ದೀನಿ. ಈಗ 10 ಗಂಟೆ ಆಗೈತಿ. ಈಗ ನಾನು ದೋಸೆ ಹಿಟ್ಟು ರುಬ್ತಾಯಿದ್ದೀನಿ. ಟೈಮ್ 10 ಆಗೈತಿ. ಮತ್ತೀಗ ಹಾಲನ್ನು ಕಾಸ್ತಾಯಿದ್ದೀನಿ. ಹಂಗೆ ಈಗ ಎಲ್ಲ ಏನು ಮಾಡ್ಕೋತೀನಿ. ಅಭಿಮಾನಿಗಳೇ, ಇವತ್ತಿನ ಲಾಗ್ ಅಂತ ನೋಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಎಷ್ಟು ನನ್ನ ಕೈಯಿಂದ ಆಗ್ತದಲ್ಲ ನಿಮ್ಗೆ ವಿಡಿಯೋಗಳು ಮಾಡೇ ಬಿಡ್ತೀನಿ. ನಾನು ಮಾಡೋದಂತೂ ಬಿಡಲ್ಲ ವಿಡಿಯೋಗಳ. ಯಾಕಂದರೆ ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ. ಮತ್ತು ಇಷ್ಟು ಜೀವನ ಒಳಗೆ ನನಗೆ ಖುಷಿಯಾಗಿ ಇರೋಕೆ ಕಾರಣ ಇಲ್ಲ ನೀವಿದ್ದೀರಾ ಅಂತಂದ್ಮೇಲೆ ನಾನು ವಿಡಿಯೋ ನನಗೆ ಎಷ್ಟು ತ್ರಾಸಾದರೂ ಆಗಲಿ ಖರೆ ನಾ ವಿಡಿಯೋ ಮಾಡೋದು, ಶಾರ್ಟ್ಸ್ ಮಾಡೋದು ಬಿಡೋದಿಲ್ಲ. ನಾನು ಮಾಡತ್ತೀನಿ. ದಿನಾಲೂ ನಿಮ್ಗೆ ಬೆಳಿಗ್ಗೆ 8 ಗಂಟೆಗೆ ನಾನು ವಿಡಿಯೋಗಳು ಕಳಿಸ್ತೀನಿ. ನೋಡಿರಿ ನೀವು.